ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೆ. ಇವತ್ತು ನಮ್ಮದು ಕೊಂದೋತ್ಸವ. ಇವತ್ತು 18, ಹಾಗೆ 18, 19, 20 3 ಡೇಸ್ ಕೊಂದೋತ್ಸವ ಇದೆ. ಹಾಗೆ ಇವಾಗ ರೆಡಿ ಆದೆ ನಾನು. ರೆಡಿಯಾಗಿ ಇವಾಗ ಹೋಗೋದು ನೋಡುವ. 3 ಡೇಸ್ ಏನೆಲ್ಲ ಇರುತ್ತೆ ಆದಷ್ಟು ನಿಮಗೆ ಶೇರ್ ಮಾಡ್ತೆ. ಇವತ್ತು 3 ಡೇನು ಹೋಗುವಂತ ಅನ್ಕೊಂಡಿದ್ದೆ, ಹೇಗಾಗುತ್ತೇನೋ ಗೊತ್ತಿಲ್ಲ. ಇವತ್ತು ತುಂಬಾ ಲೇಟ್ ಆಯ್ತು, ಇವಾಗಲೇ 8 ಗಂಟೆ ಆಯ್ತು. ನೋಡುವ, ಆದಷ್ಟು ನಿಮ್ ಜೊತೆ ಶೇರ್ ಮಾಡ್ತೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಅಲ್ಲಿಗೆ ಹೋದ್ಮೇಲೆ ಮತ್ತೆ ನಿಮ್ ಜೊತೆ. ಇವಾಗ ನಾವು ಲೊಕೇಶನ್ ರೀಚ್ ಆಯ್ತಾ. ಹಾಗೆ ಕುಂದೋತ್ಸವ ಆಗ್ತಾ ಇರೋದು ಕೋಡಿ ಬೀಚ್ ಹತ್ರ. ಹಾಗೆ ಎಂಟ್ರಿ ಆಗ್ತಾ ಇದ್ದಾಗೆ ಚಂದ ಲೈಟಿಂಗ್ಸ್ ಎಲ್ಲ ಮಾಡಿದ್ದೀರ. ಇನ್ನು ಒಳಗೆ ಹೇಗೆಲ್ಲ ಇದೆ ಅಂತ ಕಾಂಬ. ಇವತ್ ಏನೆಲ್ಲ ಪ್ರೋಗ್ರಾಮ್ ಇತ್ತ, ಹಾಗೆ ಯಾರೆಲ್ಲ ಬಂದಿರ, ಏನೆಲ್ಲ ಫುಡ್ ಇತ್ತ ಎಲ್ಲ ಕಾಂಬ. ಹಾಗೆ ಎಂಟ್ರಿ ಆಗ್ತಾ ಇದ್ದಾಗೆ ಎರಡು ಸೈಡ್ ನಿಮ್ಗೆ ಐ ಲವ್ ಕೋಡಿ ಹಾಗೆ ಐ ಲವ್ ಕುಂದೋತ್ಸವ ಅಂತ ಫ್ರೇಮ್ ಮಾಡಿಟ್ಟಿರೋ ಫೋಟೋ ತೆಕ್ಕಂಗೆ. ಹಾಗೆ ಇನ್ನೊಂದ್ ಕಡೆ ಫುಲ್ ಎಲ್ಲ ಗೇಮ್ ಎಲ್ಲ ಬಂದಿದ್ದಿತ್ತು. ಅದಾದ್ಮೇಲೆ ಇನ್ನೊಂದ್ ಸೈಡ್ ಫುಲ್ ಫುಡ್ ಸ್ಟಾಲ್ ಎಲ್ಲ ಇದ್ದಿತ್ತು. ಗೇಮ್ ಹತ್ರ ಯಾರು ಅಷ್ಟೊಂದ್ ಜನನೇ ಇರ್ಲಿಲ್ಲ. ಎಲ್ಲ ಫುಡ್ ಸ್ಟಾಲ್ ಹತ್ರ ಇದ್ದೀರ. ನಾವು ಬಂದು ಕೂಡ್ಲೆ ಒಂದ್ ಲೈಮ್ ಸೋಡಾ ಕೊಡು ಅಂತ ಅನ್ಸ್ತೈತ್ ನಮ್ಗೆ. ಹಾಗಾಗಿ ಲೈಮ್ ಸೋಡಾ ಕೊಡು ಅಂದೇಳಿಕ್ಕೆ ಇವಾಗ ಫಸ್ಟ್ ನಾವು ಲೈಮ್ ಸೋಡಾದ ಸ್ಟಾಲ್ ಹತ್ರ ಬಂತ. ಅಲ್ಲೂ ಕೂಡ ಜನ ಸಾಗರ. ನೋಡ್ಬೋದು ನೀವು, ಎಲ್ಲ ಸ್ಟಾಲ್ ಹತ್ರ ಎಲ್ಲ ತುಂಬ್ಕೊಂಡ್ ಬಿಟ್ಟಿರ, ಅಷ್ಟು ಜನ. ಇವಾಗ ನಾವು ಲೈಮ್ ಸೋಡಾ ಕುಡುಕ್ ಬಂತ. ಲೈಮ್ ಸೋಡಾ ಕುಡ್ದ ಹಾಗೆ ಇನ್ನೆಂತೆಲ್ಲ ಇತ್ತ ಅಂದೇಳಿ ಕಾಂಬ. ಇವಾಗ ನಾವು ಲೈಮ್ ಸೋಡಾ, ಜಿಂಜರ್ ಆಮೇಲೆ ಲೈಮ್ ಸೋಡಾ ಅಂತ ಅನ್ಸುತ್ತ, ನಂಗೆ ಯಾವ ತಕಂತ ಅಂದೇಳಿ ನೆನಪಿಲ್ಲ. ಒಳ್ಳೆ ಇದಿತ್ತ. ಆದ್ರೆ ಎಲ್ಲ ಇವತ್ತ ಸ್ವಲ್ಪ ರೇಟ್ ಎಲ್ಲ ಜಾಸ್ತಿ ಇದಿತ್ತ. ಹಾಗೆ ಲೈಮ್ ಸೋಡಾ ಕುಡ್ಕೊಂಡ ಇನ್ನು ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗಿಲ್ಲ, ಎಲ್ಲ ರೆಡಿ ಮಾಡ್ತಾ ಇದ್ದೀರ. ನಾವು ಅಷ್ಟರೊಳಗೆ ಬೀಚ್ ಹತ್ರ ಹೋಯ್ಬಪ್ಪ ಅಂತ ಬೀಚ್ ಹತ್ರ ಬಂತ. ಬೀಚ್ ಹತ್ರನು ಕೂಡ ಎಲ್ಲ ಫುಡ್ ಸ್ಟಾಲ್ ಎಲ್ಲ ಹಾಕಿದ್ದೀರ. ಇನ್ನೊಂದ್ ಸೈಡ್ ಫುಲ್ ಗಾಳಿಪಟ ಶೋ ಎಲ್ಲ ಆತಿದಿತ್ತ. ಇವಾಗ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗ್ತಾ ಇತ್ತ. ಹಾಗಾಗಿ ನಾವು ಬೀಚ್ ಹತ್ರ ಕೂತ್ಕೊಂಡು ಇವಾಗ ಪ್ರೋಗ್ರಾಮ್ ಕಾಂಬ ಅಂದೇಳಿ ಬಂತ. ಎಲ್ಲ ಪ್ರೋಗ್ರಾಮ್ ಇಂದ ಆದಷ್ಟು ಕ್ಲಿಪ್ಪಿಂಗ್ ನ ನಿಮ್ಗೆ ಇವಾಗ ಶೇರ್ ಮಾಡ್ತೆ, ವಾಚ್ ಮಾಡಿ. ಶ್ರೀಜಿತ್ ಅವರಿಂದ ಜೋರಾದ ಚಪ್ಪಾಳೆ ಕೊಡಬೇಕು. ನಿಮ್ಮ ಚಪ್ಪಾಳೆ ಎಷ್ಟು ಜೋರಾಗಿ ಬರುತ್ತೋ ಅಷ್ಟು ಬೇಗ ನಾವಿದೆ. ಏನಪ್ಪ, ಅಲ್ಲಿ ನಮ್ಮ ಹಿಂದೆ ಇರುವಂತ ಪ್ರೇಕ್ಷಕರಂತೂ ತಿಂಡಿ ಆಗಿಲ್ವಾ ಇಲ್ಲ ಟೀ ಕಾಫಿ ಆಗಿಲ್ವಾ, ಇಷ್ಟು ಅದ್ಭುತವಾಗಿ ತುಂಬ
ಸ್ವಲ್ಪ ಪ್ರೋಗ್ರಾಮ್ ಕಂಡು ಇವಾಗ ಮತ್ತೆ ಒಂದ್ ರೌಂಡ್ ಹೋಯ್ಬಪ್ಪ ಅಂದೇಳಿ ನಾವೀಗ ಬಂತ. ಇಲ್ಲ ಬೀಚ್ ಸೈಡ್ ಸ್ಟಾಲ್ ಹಾಕಿರ. ಇಲ್ಲ ಮಟ್ಕಾ ಸೋಡಾ, ಮ್ಯಾಂಗೋ, ಗೋಬಿ ಇದನ್ನೆಲ್ಲ ಇಟ್ಕೊಂಡಿದ್ದೀರ. ನಾವಿವಾಗ ಗೋಬಿ ತಕೊಂಬ ಅಂದೇಳಿ ಬಂತ. ಒಂದ್ ಪ್ಲೇಟ್ ತಗೊಂಬ. ಒಂದ್ ಪ್ಲೇಟ್ ತಗೊಂಬ. ಕೊಡಿ ಒಂದ್ ಪ್ಲೇಟ್ ಕೊಡಿ. ಇವಾಗ ಗೋಬಿ ತಿಂದ ಇನ್ನೇನಾದ್ರೂ ಟ್ರೈ ಮಾಡುವ ಅಂತ ಹೋತಾ ಇತ್ತ. ಗೋಬಿ ಮಾತ್ರ ಒಳ್ಳೆ ಇದಿತ್ತ. ಆದ್ರ ಕ್ವಾಂಟಿಟಿ ಅಂತೂ ಕಮ್ಮಿ ಇದಿತ್ತ. ಒಂದ್ ಪ್ಲೇಟ್ ಅಂದ್ರೆ ಅರ್ಧ ಪ್ಲೇಟ್ ಕಣಂಗಿತ್ತದ ಅಷ್ಟ ಕಮ್ಮಿ ಇದಿತ್ತ. ಹಾಗೆ ಇಲ್ಲಿ ಗಾಳಿಪಟ ಎಲ್ಲ ಇಟ್ಕೊಂಡಿದ್ದೀರ. ಎಲ್ಲ ಗಾಳಿಪಟ ಎಲ್ಲ ಹಾರಿಸ್ತಾ ಇದ್ರ. ನಾವ್ ಅದನ್ನ ಕಂಡ ಇನ್ನೇನಾದ್ರೂ ಟ್ರೈ ಮಾಡುವ. ಇಲ್ಲ ಒಂದ್ ಕಡೆ ಇದ್ದಿದಿತ್ತ ಚೀಸ್ ಫ್ರೈಸ್ ಇದಿತ್ತ. ಅದಕ್ಕೋಸ್ಕರ ಅದನ್ನ ಟ್ರೈ ಮಾಡುವ ಅಂತ ಇವಾಗ ಬಂತ. ಇದು ಕಾಂಬ ಇದು ಟೇಸ್ಟ್ ಹೆಂಗಿತ್ತಂತ. ಇವಾಗ ಚೀಸ್ ಫ್ರೈಸ್ ನ ಟೇಸ್ಟ್ ಮಾಡ್ತಿತ್ತ. ಇದಂತೂ ಒಳ್ಳೆ ಇತ್ತ. ನಂಗೂ ಇಷ್ಟ ಆಯ್ತ. ನಮ್ಮಿಬ್ಬರಿಗೂ ಇಷ್ಟ ಆಯ್ತಿದ. ಹಾಗೆ ಅದನ್ನ ತಿಂದ್ಕಂಡ ಇನ್ನ ಲೇಟ್ ಆಯ್ತ ಮನೆಗ್ ಹೋಪ ಅಂತ ಮನೆಗ್ ಹೋಗಕ್ ರೆಡಿ ಆಯ್ತ್ ನಾವು. ಅಷ್ಟೊತ್ತಿಗೆ ನಮ್ದು ಬಿಗ್ ಬಾಸ್ ರಕ್ಷಿತಾ ಶೆಟ್ಟಿ ಅವ್ರದ್ದು ವಾಯ್ಸ್ಗೆ ಅಂತ ಮತ್ತ್ ಮನೆಗ್ ಹೋಗೋದು ಕ್ಯಾನ್ಸಲ್ ಮಾಡಿ ಮತ್ತೊಂದ್ಸಲ ಕಂಡ್ ಹೋಪ ಅಂದೇಳಿ ಮತ್ತ್ ವಾಪಸ್ ಹೋಯ್ತ. ಹಾಗೆ ಇನ್ನು ಕಾಂಬ ಇನ್ನು ಏನಾನ ಪ್ರೋಗ್ರಾಮ್ ಇತ್ತ ಅಂದೇಳಿ ಶೇರ್ ಮಾಡ್ತೆ. ಸಿಂಗರ್ ಎಲ್ಲ ಬತ್ರಂಬ್ರ ಯಾರೆಲ್ಲ ಬತ್ರ ಅಂತ ಕಾಂಬ. ಹಂಗೆ ಬಾಯ್ ಹೈಕಂಡ್. ಇವಾಗ ಮತ್ತೆ ಪ್ರೋಗ್ರಾಮ್ ಆಪಲ್ ಹೋತಿತ್ತ. ಹೋಪತಿ ಮತ್ತೆ ಅಲ್ಲೊಂದು ಐಸ್ ಕ್ರೀಮ್ ಇದಿತ್ತ. ಹಾಗೆ ಮತ್ತೆ ಅದನ್ನ ಐಸ್ ಕ್ರೀಮ್ ನ ಎಲ್ಲರೂ ಬಿಡುಕಾತಿಲ್ಲ ನಮ್ಗೆ. ಹಾಗೆ ಐಸ್ ಕ್ರೀಮ್ ಅನ್ನ ಒಂದು ತಿನ್ಕಂಡೆ ಹೋಪ ಅಂದೇಳಿ ಮತ್ತೆ ಅಲ್ಲಿ ಸ್ಟಾಪ್. ಇವಾಗ ಒಂದು ಚೊಕೋಬಾರ್ ತಕಂತ. ಚೊಕೋಬಾರ್ ಟೇಸ್ಟ್ ಹೇಳುದ್ ಬೇಡ ಎಲ್ಲರಿಗೂ ಗೊತ್ತಿರತ್ ಬಿಡಿ. ಹಾಗೆ ಇವಾಗ ಚೊಕೋಬಾರ್ ತಿಂತ ಹೋತಿತ್ತ. ಇನ್ನ ಕಾಂಬ ರಕ್ಷಿತಾ ಶೆಟ್ಟಿ ಎಂತೆಲ್ಲ ಮಾತಾಡ್ತಾರ ಅಂದೇಳಿ ಹತ್ರ ಹೋಗಿ ವಿಡಿಯೋ ಮಾಡೋಕ್ ಆತೋ ಏನೋ ಗೊತ್ತಿಲ್ಲ. ಟ್ರೈ ಮಾಡುವ. ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜ್ಞಾನ ಜ್ಯೋತಿ ಅಕಾಡೆಮಿ ಒಂದು ದೊಡ್ಡ ಚಪ್ಪಾಳೆ ಬರಲಿ ಅವರಿಗೆ. ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದು ಪ್ರೀತಿಯ ಶುಭ ಹಾರೈಕೆಗಳನ್ನ ನಮ್ಗೆ ಕೊಟ್ಟಿದ್ದಾರೆ. 93% ಇದೆ ನಮ್ಮ ಹುಡುಗರ ಮೊಬೈಲ್ ಅಲ್ಲಿ. ಯಾರು ನಮ್ಮ ಈ ಹುಡುಗರ ಮೊಬೈಲ್ ಅಲ್ಲಿ 94% ಇದೆ. ಮತ್ತೆ ಇದ್ದೀರಾ? ಎಷ್ಟ ತೋರಿಸಿ ಬನ್ನಿ. ಬಿಗ್ ಬಾಸ್ ಹಾಕಿದ ಹಾಡಿಗೆಲ್ಲ ಅದ್ಭುತವಾಗಿ ಹೆಜ್ಜೆ ಹಾಕಿದ್ದಾರೆ. ನೀವು ಈ ತರ ಎಲ್ಲ ಹೇಳೋ ಹಾಗೆ ಎಲ್ಲ ಸಾಂಗ್ ಮಾಡಕ್ಕೆ ರಕ್ಷಿತಾ ಅವರು ನಮ್ಮ ವೇದಿಕೆ ಮೇಲೆ ಹೆಜ್ಜೆ ಹಾಕ್ತಾರೆ. ಹೆಚ್ಚಿಸ್ಬೇಕು, ನಾವು ಜೊತೆ ಆಗ್ತೀವಿ. ಇವರು ಡ್ಯಾನ್ಸ್ ಮಾಡೋ ಫೇಮಸ್ ಅಲ್ಲ, ಇವರು ಈ ಕಂಬಳದ ಕೋಣ ಹೋಗ್ಲಿಕ್ಕೆ ಕಂಬಳದ ಪಟ್ರಿ 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 ಅಂತ ಮತ್ತೆ ಹೇಳಿ. ಜೋರ್ ಚಪ್ಪಾಳೆ ಕೊಡಿ ಎಲ್ಲ.
ಸೂಪರ್. ಅಪ್ಪ ತಂದೆ ಎರಡೂ ಒಂದೇ. ಮತ್ತೆ ಇಲ್ಲ ಕುಂದ. ಇವತ್ತ ಸ್ವಲ್ಪ ಪ್ರೋಗ್ರಾಮ್ ಕಂಡ್ ಇವಾಗ ಮನೆ ಹೋತಿತ್ತ ಮತ್ತೆ ನಾಳೆ ಬಪ್ಪ ನಾಳೆ ಅಂತಲ್ಲ ಅಂತಂದೇಳಿ ಕಾಮ್ ಇವತ್ತು ಸೆಕೆಂಡ್ ಡೇ ಬಂದ್ ವೆರಿ ಡಿಸಪಾಯಿಂಟ್ ನಮ್ಗೆ ಎಂತಕಂದ ಹೇಳ್ರೆ ಪ್ರೋಗ್ರಾಮ್ ಕ್ಯಾನ್ಸಲ್ ದುಡ್ಡು ತಕೊಂಡ ನೋಡಿ ಹೋದ ಎಲ್ಲರ ಬಾಯಲ್ಲೂ ಇದೆ ಪ್ರೋಗ್ರಾಮ್ ಕ್ಯಾನ್ಸಲ್ ಆಯ್ತು ದುಡ್ಡು ತಕೊಂಡ ನೋಡಿ ಹೋದ ಅಂತ ಎಂತ ಅಂದ ಹೇಳ್ರೆ ಎಲ್ಲ ಸ್ಟಾಲ್ ಎಲ್ಲ ಹಾಕಿರಲ್ಲ ಅವ್ರ ಹತ್ರ ಎಲ್ಲ ದುಡ್ಡೆಲ್ಲ ತಗೊಳ್ತಾರಲ್ಲ ಇವಾಗ ಅವ್ರು ತಗೊಂಡಿರೋ ಒಂದ್ ಪರ್ಸನ್ನೇ ಅವರೇ ದುಡ್ಡನ್ನೆಲ್ಲ ತಗೊಂಡು ಹೋದ್ರತ್ತೆ ಆದ್ರಿಂದ ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಆಯ್ತು ಆದ್ರಿಂದ ನಾವು ಥರ್ಡ್ ಡೇ ಬರ್ಲಿಲ್ಲ ಥರ್ಡ್ ಡೇ ಹೇಗಿದ್ರು ಪ್ರೋಗ್ರಾಮ್ ಇರುದಿಲ್ಲ ಮೇನ್ ಆಗಿ ಪ್ರೋಗ್ರಾಮ್ ಬೇರೆ ಬೇರೆ ಇವಾಗ ಸೆಲೆಬ್ರಿಟಿ ಆಗಿರ್ಬೋದು ಅವರೆಲ್ಲ ಇದ್ದಿತ್ತ ಇವತ್ತು ಹಾಗೆ ಬಿಗ್ ಬಾಸ್ ಇಂದ ಕೆಲವರು ಬಬ್ದೆಲ್ಲ ಇದ್ದಿದ್ದಿತ್ತು ಎಲ್ಲ ಕ್ಯಾನ್ಸಲ್ ಆಯ್ತು ಆದ್ರಿಂದ ನಾವು ಥರ್ಡ್ ಡೇ ಬರ್ಲೇ ಇಲ್ಲ ಆದ್ರೂ ಅಲ್ಲಿಂದ ಎಲ್ಲ ಜನರೆಲ್ಲ ಸೇರಿ ಸ್ಟೇಜ್ ಅಲ್ಲಿ ಹಾಕಿ ಎಲ್ಲಾನು ಪ್ರೋಗ್ರಾಮ್ ಎಲ್ಲ ಮಾಡಿದ್ರಂತ ಹೇಳ್ತಾರೆ ನಾನು ಕೆಲವೊಂದು ವಿಡಿಯೋದಲ್ಲೆಲ್ಲ ನೋಡಿದ್ದೆ ನೆಕ್ಸ್ಟ್ ವರ್ಷ ಈ ತರ ಆಗದೆ ಇರ್ಲಿ ಒಳ್ಳೆ ತರ ಪ್ರೋಗ್ರಾಮ್ ಆಗ್ಲಿ ಓಕೆ ಇವಾಗ ನಾವು ಬಂದಿರೋದಕ್ಕೆ ಇವಾಗ ಚುರುಮುರಿ ಹಾಗೆ ಗೋಬಿನ ಟೇಸ್ಟ್ ಮಾಡ್ತಿತ್ತು ಅಲ್ಲೇ ಬೀಚ್ ಹತ್ರ ಕೂತ್ಕೊಂಡು ತಿಂಡಿ ಎಲ್ಲ ತಿಂದು ಇನ್ ಮನೆಗೆ ಹೋಗ್ತಾ ನಾನು ಅನ್ಕೊಂಡಿದ್ದೆ 3 ಡೇನು ಶೂಟ್ ಮಾಡುವ ಏನೆಲ್ಲ ಇರುತ್ತೆ ಎಲ್ಲಾನು ಶೇರ್ ಮಾಡುವ ಅಂತ ಆದ್ರೆ ಫುಲ್ ಫ್ಲಾಪ್ ಆಯ್ತಾ 2 ದಿನದಲ್ಲೇ ಲಾಸ್ಟ್ ಡೇ ನಾನೇ ಬರ್ಲಿಲ್ಲ ಹಾಗೆ ಈ ಒಂದು ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೆ ಹೇಗನ್ಸ್ತು ಅಂತ ಕಾಮೆಂಟ್ ಮಾಡಿ ಹೇಳಿ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಎಲ್ಲಾನು ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್